ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಗಿದೆ ಅಲ್ವಾ ಕೇಳಿ ನಾನು ಎಲ್ಲ ಹೇಗಿದ್ದೀರಾ ಅಂತ. ಎಲ್ಲ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಗೊತ್ತೇ ಇದೆ ನಿಮಗೆ. ಏನೇ ಇದ್ದರೂ ಎಷ್ಟೇ ಬೇಜಾರಿದ್ರು ಬಿಂದಾಸಾಗಂತೂ ಇರ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಡೈಲಿ ಬ್ಲಾಗ್ನ ಯಾಕೋ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋನ ಮಾಡಬೇಕು ಅಂದ್ಬಿಟ್ಟು. ಬೆಳಗ್ಗೆ ಎದ್ದಾಗ ಏನು ತಿಂಡಿ ಮಾಡೋಣ ಅಂತ ಅನ್ನಿಸ್ತಿತ್ತು ನನಗೆ. ಏನೂ ರೆಡಿ ಇರಲಿಲ್ವಲ್ಲ. ಸರಿ, ನನ್ನ ಹೇಮು ಬಂದಿದ್ದಾನೆ. ಹೇಮುಗೆ ಸಿಕ್ಕಾಬಟ್ಟೆ ಹುಷಾರಿಲ್ಲ, ಅವನಿಗೆ ಜ್ವರ ಮತ್ತು ಶೀತ ಎಲ್ಲ ಆಗಿಬಿಟ್ಟು ಕರ್ಕೊಬಂದಿದ್ದೀವಿ ಹಾಸ್ಟೆಲಿಂದ. ಅವನಿಗೂ ಏನಾದ್ರು ಮಾಡೋಗ್ಬೇಕಲ್ಲ ಅಂದ್ಬಿಟ್ಟು ರವೆ ಇತ್ತು, ಸಣ್ಣ ರವೆ ದೋಸೆ ಮಾಡೋಣ ಅಂದ್ಬಿಟ್ಟು ರವೆನ ಕಲಸಿಟ್ಟಿದ್ದೆ, ಅರಳ್ಕಳ್ಳಿ ಅಂದ್ಬಿಟ್ಟು. ಅದು ಚೆನ್ನಾಗಿ ಅರಳಿತ್ತು. ಸರಿ, ನಾನು ಬಾಕ್ಸ್ಗೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ನನಗೂ ಬಾಕ್ಸ್ ಮಾಡ್ಕೊಂಡು ಹಾಕೋತಿದ್ದೆ. ಅದ್ರ ಜೊತೆಗೆ ಮುದ್ದೆನೂ ಮಾಡಿಟ್ಬಿಟ್ಟೆ. ರಾತ್ರಿದು ಸಾಂಬಾರಿತ್ತು, ಬಿಸಿ ಬಿಸಿ ಮುದ್ದೆ ಮಾಡಿದೆ ನಮ್ಮ ಮನೆಯವ್ರಿಗೆ. ನಾನು ಅದನ್ನೇ ಬೆಳಗ್ಗೆ ಟೈಮ್ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಬೇಗ ಆಗುತ್ತಲ್ಲ ಮುದ್ದೆ, ಅನ್ನ, ಸಾರು. ಅಡುಗೆ ಮಾಡೋದ್ರಲ್ಲಿ ಏನೂ ಬೇಜಾರಿಲ್ಲ. ನನಗೆ ಕರೆಕ್ಟಾಗಿ ಐಟಮ್ಗಳು ಸಿಕ್ಬಿಟ್ರೆ ಎಲ್ಲ ಅಡುಗೆ, ತಿಂಡಿ, ಸ್ವೀಟು ಎಲ್ಲ ಮಾಡೋಗ್ತೀನಿ. ಟೈಮ್ ಒಂದೊಂದ್ಸಲ ಸಿಗೋಲ್ಲ, ಅಷ್ಟೇ ಟೈಮ್ ಸಿಕ್ಕಿದಾಗ ಖಂಡಿತ ಮಾಡ್ತೀನಿ. ನಮ್ಮನೆಯವ್ರು ಹಂಗಿರು ಕೇಳ್ತಾ ಇರ್ತಾರೆ, ಅವಾಗೆಲ್ಲ ಸ್ವೀಟ್ ಮಾಡ್ತಿದ್ದೆ, ಈಗ ಸ್ವೀಟ್ ಮಾಡೋಲ್ಲ ನೀನು ಅಂತ. ಹಂಗಿದ್ರು ಸ್ವೀಟ್ ಮಾಡ್ತೀನಿ ಇವಾಗ. ಅವ್ರು ಬೈದಾಗ ಇನ್ನು ಬೆಳಗ್ಗೆಗೆ ಎದ್ದು ಸ್ವೀಟ್ ಮಾಡ್ತೀನಿ. ಟೈಮ್ ಸಿಕ್ಕಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಟೈಮು ಸಿಗ್ತಾಯಿಲ್ಲ ನನಗೆ ಸರಿಯಾಗಿ. ನೀವೇ ನೋಡ್ತಾ ಇದ್ದೀರಾ ನನಗೆ ಎಷ್ಟು ಕೆಲಸಗಳಿದೆ. ಆ ಕೆಲಸದಲ್ಲಿ ಪುಟ್ಟದಾಗಿ ಒಂದು ವಿಡಿಯೋ ಮಾಡೋಣ ನನ್ನ ಬಗ್ಗೆ. ಎಲ್ಲ ಎಷ್ಟು ಬ್ಯುಸಿ ಇರ್ತಾರೆ ಬೆಳಗ್ಗೆ ಟೈಮು ಅಂದ್ಬಿಟ್ಟು. ಲೇಡೀಸ್ಗಳು ಕೆಲ್ಸಕ್ಕೆ ಹೋಗೋರು, ಮನೇಲಿ ಕೆಲಸ, ಹೊರಗಡೆ ಕೆಲಸ ಮಾಡ್ಕೊಬಂದು ಮನೆ ನೋಡ್ಕೊಳ್ಳೋರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ತಿಳಿಸ್ಕೊಡೋಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದನ್ನು ಹಾಕ್ತಾ ಇರೋದು ನಾನು. ಅಷ್ಟೇ ಬಿಟ್ಟರೆ ಇನ್ಯಾವುದು ಕೆಟ್ಟ ಉದ್ದೇಶದಿಂದ ನಾನು ಬೇರೆಯವ್ರ ಮರ್ಯಾದೆನೇ ತೆಗಿಬೇಕು ಅಂತ ಇಲ್ಲ ನಾನು ವೀಡಿಯೋನ ಹಾಕ್ತಾಯಿಲ್ಲ. ನಿಮಗೆ ಗೊತ್ತೇ ಇದೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ. ಪ್ರತಿದಿನದ್ದು ನಿಮಗೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ ನಾನು. ಮೊನ್ನೆ ಏನಾಯಿತು ಅಂದರೆ, ನಾನು ದೋಸೆ ಮಾಡಿದ್ದೆ. ಏನಾಗಿದೆ, ದೋಸೆ ಎತ್ಕೊಂಡಿದ್ದೀನಿ, ದೋಸೆ ತವನ ಸ್ಟವ್ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಾನು ನೋಡೇ ಇಲ್ಲ ಅದನ್ನು. ಏನಾಗ್ಬಿಟ್ಟಿದೆ ಇವಾಗ, ಸ್ಟವ್ ಆಫೇ ಮಾಡಿಲ್ಲ ನಾನು. ಆಫ್ ಮಾಡಿದ್ದೀನಿ ಅಂದ್ಬಿಟ್ಟು ದೋಸೆನ ಪ್ಲೇಟ್ಗೆ ಹಾಕ್ಕೊಂಡೋಗಿ ಟಿ ವಿ ನೋಡ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ ತಿನ್ನಾಗ. ನಾನು ಫುಲ್ಲು ದೋಸೆ ತವ ಎಲ್ಲ ಕಾಯ್ದು, ದೋಸೆ ಮೇಲೆ ಮುಚ್ಚೋ ಪ್ಲೇಟ್ ಎಲ್ಲ ಕಾಯ್ದು ಹೋಗಿ ಅದು ಯಾವ ಥರ ಕಲರ್ ಆಗಿದೆ ಅಂದರೆ ಬ್ರೌನಿಷ್ ಆಗೋಗೈತೆ ಪ್ಲೇಟು. ಅದು ಎಷ್ಟು ಉಜ್ಜಿದ್ರೂ ಅದು ಹೋಗ್ತಾಯಿಲ್ಲ, ಅದು ಆ ಥರ ಆಗಿಬಿಟ್ಟಿದೆ. ಗೊತ್ತೇ ಆಗಲ್ಲ. ಈಗಂತೂ ನಾನು ಆಫ್ ಮಾಡಿದ್ದೀನಿ ಅಂತ ಎಷ್ಟೋ ಸಲ ಈ ಥರ ಈ ವಯಸ್ಸಿಗೆ ಈ ಥರ ಆಗ್ತಿದ್ದಿಲ್ಲ ನಮ್ಮ ಮರವು. ಇನ್ನು ನನ್ನ ನೇಮಗೆ ತುಂಬ ಹುಷಾರಿಲ್ದಲೆ ಕರ್ಕೊಬಂದಿದ್ದೀವಿ ಹಾಸ್ಟೆಲಿಂದ. ಸಿಕ್ಕಾಪಟ್ಟೆ ಜ್ವರ, ಶೀತ. ಮೊದಲೇ ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು. ನನಗೀಗ ಅನ್ನಿಸ್ತೈತೆ ಯಾಕಾದ್ರೂ ಕಳಿಸಿದ್ನಪ್ಪ ನನ್ನ ಮಗನ ಹಾಸ್ಟೆಲ್ಗೆ ಅಂತ. ಪಾಪ ಟೆಸ್ಟ್ ಇತ್ತು. ಟೆಸ್ಟ್ ಬೇಕಾದ್ರೆ ನನ್ನ ಮಗ ಚೆನ್ನಾಗಿದ್ರೆ ಯಾವಾಗಾದ್ರೂ ಬರ್ಕೊತಾನೆ. ಅವನು ಹುಷಾರಾಗಿದ್ರೆ ಅಂತ ನೆನೆ ಕರ್ಕೊಬಂದಿದ್ದೀವಿ. ನನ್ನಗೂ ಚಳಿ ಜ್ವರ ಇವತ್ತು ಕಮ್ಮಿ ಆಗವೆ. ಇವನಿಗೂ ಟೆಸ್ಟು. ಜಡೆ ನೀನು ಮಲ್ಕವಯ್ಯಮ್ಮ, ಎದ್ದೇಳ್ಬಿಡ ನೀನು. ಲೇಟಾಗಿ ಎದ್ದೇಳೆ, ಮುಖ ತೊಳ್ಕೊಂಡು ತಿಂಡಿ ತಿಂದು ಬಿಸಿನೀರೆಲ್ಲ ಕಾಯಿಸಿಟ್ಟಿದ್ದೀನಿ ಫ್ಲಾಸ್ಕ್ ಹಾಕಿ. ನಿಮ್ಮ ಮನೆಗೆ ಎದ್ದೇಳವ ಜಡೆ, ಎದ್ದೇಳು, ಟೈಮ್ ಆಯಿತು. ಬಂಗಾರೆ ಎದ್ದೇಳುವ ಬಂಗಾರೆ, ಟೈಮ್ ಆಗೋಯ್ತು, ಎದ್ದೇಳಬೇಕು. ನೀನು ಟೆಸ್ಟ್ ಬರೀ ಅಲ್ವಾ?
ಈಗ ಹುಷಾರಾಗಿದೆಯಾ? ಬಾ ಬಾ, ರೈಟ್ ಸೈಡ್ಗೆ ಎದ್ದು ಬರವಾ, ಟೈಮ್ ಆಗೈತೆ. ಬರೋ ಬಂಗಾರೆ, ಅಣ್ಣ ಇರ್ತಾನೆ. ಬಾ, ಸ್ಕೂಲಿಂದ ಬಂದ ಸಂಜೆ ಆಟಾಡಿ ಅಣ್ಣನ ಜೊತೆ. ಬಾ. ಹೆಂಗೆ ಕೆಮ್ಮಾಗೈತೆ ಅಂದರೆ ನಾಯಿ ಕೆಮ್ಮು ಅಂತಾರೆ, ಆ ಥರ ಕೆಮ್ಮಾಗ್ಬಿಟ್ಟೈತೆ. ಮನೆಯವ್ರಿಗೆಲ್ಲರಿಗೂ ಕೆಮ್ಮಾಗ್ಬಿಟ್ಟೈತೆ. ಈ ಶೀತ ಕೆಮ್ಮತ್ತೆ. ನಮ್ಮನೆ ಸಿಕ್ಕಾಪಟ್ಟೆ ಥಂಡಿ ಜಾಸ್ತಿ ಆಗ್ಬಿಟ್ಟೈತೆ. ಹಿಂದೆ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ನೀರು ಹರಿತಾವೆ. ಹಿಂದೆ ಕವಲೆ ನೀರು ಬಿಟ್ಟಿದ್ದಾರಲ್ಲ, ಅದು ಫುಲ್ ಕವಲೆ ಹೋಗ್ತಿದೆ, ಅದು ಹರಿತಿದೆ. ಗದ್ದೆಗಳು ಮಾಡ್ತಿದ್ದಾರೆ ಹಿಂದೆ. ಅದು ಶೀತ ಅಂದರೆ ತೊಟ್ಟಿ ಮನೆ ಬೇರೆ, ಸಿಕ್ಕಾಪಟ್ಟೆ ಶೀತ ಆಗ್ಬಿಟ್ಟೈತೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಹೋಗ್ಬೇಕು ಮನೆದ. ಇಲ್ಲಾಂದರೆ ನಾವೆಷ್ಟೇ ಏನೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ದರಿದ್ರ ಮಾತ್ರ ನಾವು ಬಿಟ್ಟು ಹೋಗಲ್ಲ ಅಂತಾರಂತೆ. ಎದ್ದು ಮನೆ ಕಸ ಫಸ್ಟ್ ಗುಡಿಸ್ಬೇಕು ಅಂತ ಅಮ್ಮ ಯಾವಾಗಲೂ ಹೇಳ್ತಾರೆ. ಫಸ್ಟ್ ಎದ್ದು ಮನೆ ಕಸ ಗುಡಿಸಿ, ಎದ್ದು ಮನೆ ಕಸ ಗುಡಿಸು ಅಂತ ನಮ್ಮಮ್ಮ ಯಾವಾಗಲೂ ಏನೇ ಕೆಲಸ ಇದ್ರು ಅಟ್ಲೀಸ್ಟ್ ಒಂದು ಮುಂದ್ಗಡೆ ಹಾಲ್ನಾಡುವೆ ಕಸ ಗುಡಿಸಿ ಹೋಗ್ಬೇಕು. ನಾನು ಎಷ್ಟೇ ಟೈಮ್ ಆಗಿದ್ರು ಈ ಮನೆ ಕಸ ಗುಡಿಸೇ ಹೋಗೋದು. ಇಷ್ಟೆಲ್ಲ ಕಷ್ಟಪಡೋದೇ ಅದಲ್ವಾ. ಅದು ನೆಟ್ಟಿಲಿ ಆಯ್ತಾಯ್ತು, ಎತ್ತಿರ್ತೀನಿ. ಮುಂದೆ ಕಸ ಹೋದ್ರೆ ಎಲ್ಲ ಕೆಲ್ಸನೂ ಬೇಗ ಬೇಗ ಆಗುತ್ತೆ ಅಂತ. ಅದೇ ಮನೆ ಕಸ ಇಟ್ಕೊಂಡು ನೋಡಿಬೇಕಾದ್ರೆ ನೀವು ಕೆಲಸ ಸಾಗೋದಿಲ್ಲ. ಹಿಂಗಿರುತ್ತೆ ಕೆಲಸ, ಹಂಗೆ ಇರುತ್ತೆ ಮನೇಲಿ. 5 ನಿಮಿಷ ಇದ್ರು ನಾನು ಮನೆ ಕಸ ಗುಡಿಸೇ ಹೋಗೋದು. ಎಷ್ಟು ಬೇಗ ಗುಡಿಸ್ತೀನಿ ಅಂತ ನನಗೆ ಗೊತ್ತಲ್ಲ, ಇಷ್ಟು ಬೇಗ ನಾನು ಕೆಲಸ ಮಾಡ್ಬಿಟ್ನಲ್ಲ ಅಂತ. ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಬಂದು ರೆಡಿ ಆಗೋದಿಲ್ಲ. ನನ್ನನ್ನು ಹೋಗುವಂತ ಇದ್ದೀನಿ ನೋಡಿ, ವಿಡಿಯೋ ಮಾಡ್ತಾ ಐತೆ. ನಾನೇ ನಿಲ್ಲಿಸಿದ್ದೀನಿ. ನನ್ನ ಮಗನೇ ಇವತ್ತು ಹಲ್ಲುಜ್ಜಿ ಮುಖ ತೊಳ್ಕೊತೈತೆ. ಸ್ನಾನ ಯಾಕೆ ಮಾಡಿಸಲ್ಲ, ಜ್ವರ ಬಂದೈತೆ, ಸ್ವಲ್ಪ ಶೀತ, ಅದಕ್ಕೆ ನಾಳೆ ಮಾಡಿಸೋಣ ಅಂದ್ಬಿಟ್ಟು. ಬಾಬಂಗರಿ ನೀನು ತೊಳ್ಕೊ, ನಾನು ಕೊಡ್ತೀನಿ, ಹೋಗೋ ಬೇಗ. ನೀನು ದೊಡ್ಡವನಾಗಿದೆಯಲ್ವ ಈಗ, ಬೇಗ ತೊಳ್ಕೊ. ಹಲ್ಲುಜ್ಜಾಯ್ತಾ? ಹಲ್ಲುಜ್ಜದ? ಹ್ಞೂ, ತೊಳ್ಕೊ. ಫಸ್ಟ್ ಮುಖಕ್ಕೆ ನೀರು ಹಾಕೋ. ನೀನು ಯಾವಾಗ ಕಲಿಯೋದು? ಅಮ್ಮ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳ. ಚೆನ್ನಾಗಿ ನೀರು ಹಾಕ್ಕೊಂಡು ಸೋಪ್ ಕಣ್ಣು ಮುಚ್ಕೊಂಡು ಸೋಪ್ ಹಾಕೋ. ಕಲಿಬೇಕು ನಾವು ಸಿಂಗಲ್ ಆಗಿರೋದ ಜೀವನದಲ್ಲಿ. ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು, ಒಬ್ಬರೇ ಬದುಕದ ಕಲಿಬೇಕು. ಹಾಂ ತೊಳಿ. ಹಾಂ, ಗುಡ್. ವೆರಿ ಗುಡ್. ₹10 ಅಣ್ಣ. ಇಲ್ಲ ಎಲ್ಲ ನೋಡ್ತೀನಿ. ಟೊಮೆಟೊ ಹಣ್ಣು ಬರೀ 20 ಕೆಜಿ 20. ಬಾಯ್ಲಿ ಇಲ್ಲೇ ಮುರ್ಕೊಡ್ತೀನಿ ಬರಪ್ಪ. ಬಾ
ನಡಿ. ಬರೋಲ್ಲ ಕೊಡ್ರಿ. ಈ ವಿಡಿಯೋನ ಫುಲ್ ನೋಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.